ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಬಾಗೇಪಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 23ರಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದ್ದು, ನಾಗರಿಕರು ಮತ್ತು ಶಾಲಾ ಕಾಲೇಜುಗಳ ಮಕ್ಕಳು ಓಡಾಡಲು ಭಯಭೀತಿಯಿಂದ ಓಡಾಡುವಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸಬೇಕು ಎಂದು ಅಲ್ಲಿನ ನಾಗರಿಕರು ಒತ್ತಾಯವನ್ನ ಮಾಡಿದ್ದಾರೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ, ವಯೋವೃದ್ಧರು ವಾಯುವಿಹಾರಕ್ಕೆ ತೆರಳುವ ವೇಳೆ ನಾಯಿಗಳು ದಾಳಿ ನಡೆಸುತ್ತವೆ. ಈಗಾಗಲೇ 5-6 ಮಂದಿ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಪಟ್ಟಣದ ಸಂತೆ ಮೈದಾನ, ಬಸ್ ನಿಲ್ದಾಣ, ಗಂಗಮ್ಮಗುಡಿ ರಸ್ತೆ, ಕೊತ್ತಪಲ್ಲಿ ರಸ್ತೆ, ಗೂಳೂರು ರಸ್ತೆ, ಮಾಂಸದ ಅಂಗಡಿ ಮತ್ತು ಮಾಂಸಾಹಾರ ಹೋಟೆಲ್ ಸಮೀಪ ನಾಯಿಗಳ ದಂಡು ಬೀಡು ಬಿಟ್ಟಿರುತ್ತದೆ. ಈ ಪ್ರದೇಶದಲ್ಲಿ ಜನ ಓಡಾಡಲು ಭಯ ಬೀಳುತ್ತಾರೆ. ಹಗಲಿನಲ್ಲಿ ಸಾಧುವಂತೆ ವರ್ತಿಸುವ ಶ್ವಾನಗಳು ಬೆಳಿಗ್ಗೆ ಮತ್ತು ಸಂಜೆಯಾಗುತ್ತಿದೆ ಮೃಗಗಳಂತೆ ಕೆರಳಿ ನಿಲ್ಲುತ್ತವೆ. ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಹೊರಬರಲು ಹೆದರುತ್ತಾರೆ. ಸೈಕಲ್ ಮತ್ತು ಬೈಕ್ ಸಂಚರಿಸುವ ವೇಳೆ ಹಿಂಬಾಲಿಸಿಕೊಂಡು ಬಂದು ದಾಳಿ ನಡೆಸುತ್ತವೆ. ಈ ಘಟನೆಯಲ್ಲಿ ಹಲವು ಮಂದಿ ಬಿದ್ದು ಗಾಯಗೊಂಡಿದ್ದಾರೆ. ಕಸದ ರಾಶಿ ನಾಯಿಗಳ ಮತ್ತೊಂದು ಅಡ್ಡಿಯಾಗಿದ್ದು, ತ್ಯಾಜ್ಯದಲ್ಲಿನ ಆಹಾರ ತಿನ್ನಲು ಶ್ವಾನಗಳ ಗುಂಪುಗಳ ನಡುವೆ ಕಾದಾಟ ನಡೆಯುತ್ತಲೇ ಇರುತ್ತದೆ. ಈ ವೇಳೆ ಚಲಿಸುವ ವಾಹನಗಳಿಗೆ ಅಡ್ಡ ಬಂದು ವಾಹನ ಸವಾರರು ಬೀಳುವುದು ಸಾಮಾನ್ಯವಾಗಿದೆ. ರಾತ್ರಿ ವೇಳೆ ನಾಯಿಗಳ ಕೂಗಾಟ, ಕಿರುಚಾಟದಿಂದ ನೆಮ್ಮದಿಯ ನಿದ್ದೆ ಮಾಡಿ ಹಲವು ತಿಂಗಳು ಕಳೆದಿದೆ. ನಾಯಿಗಳ ಉಪಲಾಟಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿ ನಗರ ಭಾಗದಲ್ಲಿ ಇರುವಂತಹ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ 2024-25ನೇ ಸಾಲಿನ ಕಾಲೇಜಿನ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಂತರ ಪಹಲ್ಗಾಮ್ನಲ್ಲಿ ಹುತಾತ್ಮರಾದಂತಹ ವೀರ ಯೋಧರಿಗೆ 2 ನಿಮಿಷ ಮೌನಾಚರಣೆ ಮಾಡಿ ಯೋಧರಿಗೆ ಗೌರವವನ್ನ ಸಲ್ಲಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿಗಳು ಹಾಗೂ ಕಾಲೇಜಿನ ಪ್ರಾಂಶುಪಾಲರು, ಹೆಣ್ಣು ಮತ್ತು ಗಂಡು ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎಂದು, ನೀವುಗಳು ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆದು ತಂದೆ ತಾಯಿಗೆ ಮತ್ತು ಕಾಲೇಜಿಗೆ ಕೀರ್ತಿಯನ್ನ ತರಬೇಕು ಎಂದು ಎಲ್ಲಾ ಮಕ್ಕಳಿಗೆ ಶುಭವನ್ನ ಹಾರೈಸುತ್ತೇನೆ ಎಂದು ಹೇಳಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮದಿಂದ ಬೀಳ್ಕೊಡುಗೆ ನೀಡಲಾಯಿತು. ಇನ್ನು 2024-25ನೇ ವರ್ಷದಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನ ಕೊಟ್ಟು ಮುಂದಿನ ಸ್ಪರ್ಧೆಗಳಲ್ಲಿ ವಿಜೇತರಾಗಲಿ ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಬೋಧ ಮತ್ತು ಬೋಧಕೇತರ ಮತ್ತು ಕಾಲೇಜಿನ ವಿದ್ಯಾರ್ಥಿನಿಯರು ಹಾಜರಿದ್ದರು. ದೊಡ್ಡಬಳ್ಳಾಪುರ ನಗರದ ಹೊರವಲಯದಲ್ಲಿ ಇರುವಂತಹ ಅರಳುಮಲ್ಲಿಗೆ ಕೆರೆಯಂಗಳದಲ್ಲಿ ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕನ್ನಡ ಪರ ಸಂಘಟನೆಗಳು ಒತ್ತಾಯಿಸಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ಹೋರಾಟವನ್ನ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಕೆರೆಗೆ ಕಿಡಿಗೇಡಿಗಳು ಮೆಡಿಕಲ್ ವೇಸ್ಟ್ ಎಸೆಯುತ್ತಿದ್ದಾರೆ. ಕೆರೆಯಂಗಳದಲ್ಲಿ 20 ಮೂಟೆಗಳ ಮೆಡಿಕಲ್ ವೇಸ್ಟ್ ಪತ್ತೆಯಾಗಿದೆ. ಇದರಲ್ಲಿ ಬಳಸಿದ ಸೂಜಿಗಳು ಮತ್ತು ಸಿರಿಂಜ್ಗಳು ಮತ್ತು ಡ್ರೆಸ್ಸಿಂಗ್ ಬಟ್ಟೆಗಳು, ರೋಗ ನಿರ್ಣಯದ ಮಾದರಿಗಳು, ಔಷಧಿಗಳು, ವೈದ್ಯಕೀಯ ಸಾಧನಗಳು ಪತ್ತೆಯಾಗಿದೆ. ಕೆರೆಯಂಗಳಕ್ಕೆ ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡುತ್ತಿರುವುದನ್ನು ಪತ್ತೆ ಮಾಡಿದ ವಿಜಯ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸಂಘಟನೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸ್ಥಳಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶಾರದಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಭರವಸೆಯನ್ನ ನೀಡಿದ್ದು, ಮೇಲಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದಂತಹ ಸತೀಶ್ ಅವರು, ಕೆರೆಯ ಬಳಿ ವಾಕಿಂಗ್ ಮಾಡುವವರು ಮೆಡಿಕಲ್ ವೇಸ್ಟ್ ಡಂಪಿಂಗ್ ಮಾಡುತ್ತಿರುವ ವಿಷಯವನ್ನ ಗಮನಕ್ಕೆ ತಂದರು. ಸ್ಥಳಕ್ಕೆ ಹೋಗಿ ನೋಡಿದಾಗ ಕೆರೆಯಂಗಳದಲ್ಲಿ 20 ಮೂಟೆಗಳಷ್ಟು ಮೆಡಿಕಲ್ ವೇಸ್ಟ್ ಇರುವುದು ಪತ್ತೆಯಾಗಿದೆ. ಇದು ದೊಡ್ಡ ಆಸ್ಪತ್ರೆಯವರ ಕೃತ್ಯ ಎಂಬುದು ಕಂಡು ಬಂದಿದೆ. ಸದ್ಯ ದೇಶ 3ನೇ ಕರೋನಾ ಅಲೆಯ ಆತಂಕದಲ್ಲಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯವರು ಹೀಗೆ ಬೇಕಾಬಿಟ್ಟಿ ಮೆಡಿಕಲ್ ವೇಸ್ಟ್ ಎಸೆಯುವುದು ದುರಂತ. ದಯವಿಟ್ಟು ಈ ವಸ್ತುಗಳ ಸೂಕ್ತ ರೀತಿಯಲ್ಲಿ ಇಲ್ಲಿಂದ ವಿಲೇವಾರಿ ಮಾಡಬೇಕು. ಡಂಪಿಂಗ್ ಮಾಡಿದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಇದು ನಮ್ಮ ಕೋವಿಡ್-19 3ನೇ ಅಲೆ ಅಂತ ಏನು ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಕೆರೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು 20-30 ಮೂಟೆನ ಈ ಕ್ಲಿನಿಕಲ್ ಯೂಸ್ ಮಾಡೋಂಥ ಮೆಡಿಸಿನ್ ಆಗಿರ್ಬೋದು, ಮೆಡಿಸಿನ್ ಬಾಟಲ್ಸು ಮತ್ತು ಸಿರಿಂಜ್ಗಳು, ಸೂಜಿಗಳು ಮತ್ತು ಗ್ಲೂಕೋಸ್ ವೈರ್ಗಳು ಇಂಥವೆಲ್ಲ ಅವರು ತಂದು ಮೂಟ ಒಂದು 9-10 ನೋಡಿದೀವಿ, ಓಪನ್ ಮಾಡಿ ನೋಡಿದೀವಿ.
ಅದರಲ್ಲೂ ಸಹ ಇದ್ದಿದ್ದೆಲ್ಲ ಬರೀ ಸೂಜಿಗಳೇ, ಆ ಬಾಟಲ್ಸು, ಮೆಡಿಕಲ್ ಬಾಟಲ್ಸ್ ಇವೇ ಇದ್ದಿದ್ದು. ಸೊ ಈ ತರ ಅವರು ಅಲ್ಲಿ ಸುರಿಯೋದ್ರಿಂದ ಅಲ್ಲಿ ಜಾನುವಾರುಗಳು ಮತ್ತೆ ಮನುಷ್ಯರು ಓಡೋ ಪ್ಲೇಸ್ ಅದು. ಅಲ್ಲಿ ಬೆಳಗ್ಗೆದ್ರೆ ಅಲ್ಮಲ್ಗೆ ಪಂಚಾಯತಿ ಗ್ರಾಮಸ್ಥರು ಏನಿದ್ದಾರೆ ಅಲ್ಲೆಲ್ಲ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯಿಸ್ತಾ ಇರ್ತಾರೆ. ಅವ್ರ ಕಾಲಿಗೆ ಚುಚ್ಕೊಂಡು ಯಾರ್ದೋ ರೋಗ, ಯಾರಿಗೋ ಯೂಸ್ ಮಾಡಿರೋಂಥ ಮೆಡಿಸಿನ್ನ ಇವ್ರ ಬಾಡಿಯಲ್ಲಿ ಇಂಜೆಕ್ಟ್ ಆಗಿ ಇವರಿಂದ ಇನ್ನೊಬ್ರಿಗೆ ಹಬ್ಬಿ ಈಗಲೇ ನಾವು COVID-19 ಇಂದ ತುಂಬಾನೇ ನೋವು ತಿಂದಿದೀವಿ. ಈ ಸಮಯದಲ್ಲಿ ಈ ತರ ಹಸುಗಳಿಗಾಗಿರ್ಬೋದು, ಮೇಯೋ ಟೈಮಲ್ಲಿ ಅದು ಬಾಯಿಗೆ ಚುಚ್ಕೊಂಡು ಅದಕ್ಕೇನೋ ಇಂಜೆಕ್ಟ್ ಆಗಿ ಬೇರೆ ತರ ವೈರಸ್ ಉಂಟಾಗಿ, ಈಗ ಮಳೆ ಬರ್ತಿದೆ, ನೀರು ತುಂಬತೈತೆ ಆ ಕೆರೆಗೆ, ಅದು ವಾಟರ್ ಅಲ್ಲೂ ಸಹ ಮಿಕ್ಸ್ ಆಗಿ ಅದು ಜಾನುವಾರುಗಳು ಕುಡಿತಾರೆ, ಮನುಷ್ಯರಲ್ಲಿ, ಅದರಲ್ಲಿ ಹುಡುಗರು ಎಷ್ಟೋ ಜನ ಈಜಾಡ್ತಾರೆ. ಆ ಗ್ರಾಮದಿಂದ ನಗರಕ್ಕೆ, ನಗರದಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ಕರ್ನಾಟಕಕ್ಕೆ ಬರೋಂತ ಪರಿಸ್ಥಿತಿ ಇದೆ. ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿ ಭಾಸ್ಕರ್, ಸ್ಥಳಕ್ಕೆ ಸಿಬ್ಬಂದಿಯನ್ನ ಕಳಿಸಲಾಗಿದೆ. ಮೆಡಿಕಲ್ ವೇಸ್ಟ್ ಮಾದರಿಯನ್ನ ಸಂಗ್ರಹಿಸಲಾಗುವುದು. ಲ್ಯಾಬ್ನಿಂದ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವರದಿ ಹರೀಶ್ ನಂದಿ, ಟಿವಿ, ದೊಡ್ಡಬಳ್ಳಾಪುರ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಿಂದ ಪ್ರವೀಣ್ ಸಂಪಂಗಿ ಅವರು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ನಾಮಪತ್ರವನ್ನ ತಮ್ಮ ಇಷ್ಟಕ್ಕೊದ್ದಿ ವಾಪಸ್ ಪಡೆದಿದ್ದಾರೆ ಎಂದು ಮಾಜಿ ಶಾಸಕ ವೈ ಸಂಪಂಗಿ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಮಾಜಿ ಶಾಸಕ ವೈ ಸಂಪಂಗಿ ಅವರಿಂದ ಸ್ಪಷ್ಟೀಕರಣ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಿಂದ ಪ್ರವೀಣ್ ಸಂಪಂಗಿ ನಾಮಪತ್ರ ವಾಪಸ್ ಹಿನ್ನೆಲೆ ಯಾವುದೇ ಪ್ರಭಾವ ಒಳಗಾಗದೆ ನಾಮಪತ್ರ ವಾಪಸ್ ಪಡೆದಿದ್ದೇವೆ. ನಮ್ಮದೇ ಪಕ್ಷದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಚುನಾವಣೆಗೆ ಸಹಕಾರ ನೀಡಲಿಲ್ಲ. ಗೋವಿಂದ ಗೌಡರಿಗೆ ಬೆಂಬಲ ನೀಡಲು ನಮಗೆ ಇಷ್ಟವಿಲ್ಲ. ರಾಜಕೀಯವಾಗಿ ನಮ್ಮನ್ನ ತುಳಿದಿದ್ದು ಮಾಜಿ ಅಧ್ಯಕ್ಷ ಗೋವಿಂದ ಗೌಡ. ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರಕ್ಕೆ ಕಾರಣ ಗೋವಿಂದ ಗೌಡ. ಕೋಲಾರದಲ್ಲಿ ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಹೇಳಿಕೆ. ಮೊನ್ನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಯ ಕೆಲವರ ಮನಸ್ಸಲ್ಲಿ ಗೊಂದಲದ ವಿಷಯವನ್ನು ಅಲ್ಲಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ನಾನು ಸ್ಪಷ್ಟೀಕರಣ ಕೊಡಬೇಕಂತೇಳಿ ನಿಮ್ಮ ಮೂಲಕ ನಾನು ಬಯಸಿದ್ದೇನೆ. ನಾನು ಈಗಾಗಲೇ ಕೊಡಬೇಕಾಗಿತ್ತು, ಮತ್ತು ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಒಂದು 2-3 ದಿನಗಳಿಂದ ನಾನು ಬೇರೆ ಕಡೆ ನಾನು ಕೆಲಸದಲ್ಲಿದ್ದೆ. ಹಾಗಾಗಿ ನಿಮ್ಮ ಜೊತೆ ನಾನು ಮಾತಾಡೋಕ್ಕಾಗಿಲ್ಲ. ಡಿಸಿಸಿ ಬ್ಯಾಂಕಲ್ಲಿ ಸ್ಪರ್ಧೆ ಮಾಡಿದಂಥ ನನ್ನ ಮಗ ಯಾಕೆ ವಾಪಸ್ ತಗೊಂಡ್ರು ಅನ್ನುವಂಥ ವಿಷಯದ ಬಗ್ಗೆ ಮಾತ್ರ ನಾನು ಮಾತಾಡ್ತೇನೆ. ನೋಡಿ, ನಮ್ಮ ಪಕ್ಷದಲ್ಲಿ ಗೆದ್ದಂಥದ್ದು ಕೆಜಿಎಫ್ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಜಿಲ್ಲೆಯಲ್ಲಿ. ಅದರ ಜೊತೆಗೆ ಕೋಲಾರಲ್ಲಿ ನಮ್ಮ ವರ್ತೂರ್ ಪ್ರಕಾಶ್ ಅವರು, ನಮ್ಮ ಮಾಜಿ ಸಚಿವರಾದಂಥ ವರ್ತೂರ್ ಪ್ರಕಾಶ್ ಅವರ ಪರವಾಗಿ ಒಬ್ಬರು ಗೆದ್ದಂಥವ್ರು ಇದ್ದರು. ಇವ್ರನ್ನ ಕೇಳಿ ನಾನು ನಾಮಿನೇಷನ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಮತ್ತು ನಮ್ಮ ಬಾಗೇಪಲ್ಲಿಯಲ್ಲೂ ಕೂಡ ಮುನ್ರಾಜ್ ಅವರು, ನಮ್ಮ ಮುಖಂಡರು, ಅಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥ ಒಬ್ಬ ನಾಯಕರು, ಅವರ ಪರವಾಗಿ 2 ಓಟ್ ಇತ್ತು ಅಂತ ಹೇಳಿದಾಗ ಅವರೆಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿದೆ. ಆಯಿತು ಅಂತ ಹೇಳಿದಾಗ ಆಮೇಲೆ ನಾವು ನಾಮಿನೇಷನ್ ಮಾಡಿಸಿದ್ವಿ. ನಾಮಿನೇಷನ್ ಮಾಡೋಕ್ಕೆ ಮುಂಚೆನೂ ಕೂಡ ನಾನು ವರ್ತೂರ್ ಪ್ರಕಾಶರಿಗೆ ನಾನು ತಿಳಿಸಿ ಮಾಡೋಕ್ಕೆ ಹೊರಟಿದ್ದೀನಿ, ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ಅಂತೇಳಿ ನನಗೆ ಹೇಳಿದೆ. ನಿಮ್ಗೆ ಸೂಚಕರೇ ಇಲ್ಲ, ನಿಮ್ಗೆ ಹೆಂಗೆ ನಾಮಿನೇಷನ್ ಮಾಡೋಕ್ಕಾಗತ್ತೆ ಅಂತೇಳಿ ಅವರು ಮಾತಾಡಿದ್ರು. ಆದರೂ ಅವರು ಮಂತ್ರಿಗಳಾದವರು ಮತ್ತು ನಮ್ಮ ಪಕ್ಷದವರು ನಾಮಿನೇಷನ್ ಮಾಡಿ ಆದರೂ ಆಮೇಲೆ ಬರ್ತೀನಿ, ನೀವು ಸಹಾಯ ಮಾಡಿ ಅಂತ ಹೇಳಿದ್ದೆ. ನಾಮಿನೇಷನ್ ಮಾಡಾದಮೇಲೆ ಅವ್ರನ್ನ ನಾನು ಕೇಳ್ಕೊಂಡು ಈಗ ಮಾಡಿದ್ದೀನಿ, ನೀವು ಸಹಾಯ ಮಾಡಿ ಅಂತ 2 ನಿಮಿಷ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಇಟ್ಟರು. ಮತ್ತು ನಮಗೂ ಅವ್ರಿಗೂ ಸಂಪರ್ಕನಿಲ್ಲ. ಮತ್ತು ನಮ್ಮ ಮುಖಂಡರುಗಳಾದಂಥ ಬೆಗ್ಲಿ ಪ್ರಕಾಶನವರಾಗಲಿ, ನಮ್ಮ ಬಂಕ್ ಮಂಜು ಅವರಾಗಲಿ, CMR ಶ್ರೀನಾಥಣ್ಣವರಾಗಲಿ, ಇವ್ರಿಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಸಹಾಯ ಮಾಡಿಸಿ ಅಂತ. ಕೊನೆಗಳಿಗೆವರೆಗೂ ಅವರು ನಮಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ. ನಾನು ಕೇಳಿದಾಗ ವರ್ತೂರ್ ಪ್ರಕಾಶ್ ಅವರು ಏನು ಹೇಳಿದ್ರೆ, ಇಲ್ಲ ನಾನು ಗೋವಿಂದ ಗೌಡರು ಸಿಂಡಿಕೇಟಲ್ಲಿ ನಾನು ಸ್ಪರ್ಧೆ ಮಾಡಿಸೋದು, ಹಂಗಾಗಿ ನಿಮಗೆ ವೋಟ್ ಹಾಕ್ಸೋಕ್ಕಾಗೋದಿಲ್ಲ, ಅವ್ರು ನನ್ನ ಮಾತು ಕೇಳೋದಿಲ್ಲ ಅಂತ ಹಂಗಂದ್ರು ಅವರು. ಹಂಗಾಗಿ ನಾನು ಯಾವ ರೀತಿ ಧೈರ್ಯ ಮಾಡಲಿ? ಕೋಲಾರ, ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಮತಗಟ್ಟೆಯ ಬಳಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರ ಹೈಡ್ರಾಮವೇ ನಡೆದು ಹೋಗಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡರು ಘೋಷಣೆಗಳನ್ನ ಕೂಗಿದ್ರೆ, ಇನ್ನೊಂದು ಕಡೆ ಜೆಡಿಎಸ್ನ ಮುಖಂಡರು ರಮೇಶ್ ಕುಮಾರ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಹೈಡ್ರಾಮವನ್ನ ಸೃಷ್ಟಿಸಿದ್ದಾರೆ. ಇದನ್ನ ಹತೋಟಿಗೆ ತರಲು ಪೊಲೀಸರು ಹರಸಾಹಸ ಪಡಬೇಕಾಯಿತು.
ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಪರ ಘೋಷಣೆ ಕೂಗಿದ ಬೆಂಬಲಿಗರು. ಇದಕ್ಕೆ ಪ್ರತಿಯಾಗಿ ಮತ್ತೆ ರಮೇಶ್ ಕುಮಾರ್ ಪರವಾಗಿ ಘೋಷಣೆ ಹಾಕಿದ ಕಾಂಗ್ರೆಸ್ ಮುಖಂಡರು. ಮತಗಟ್ಟೆ ಎದುರಿನಿಂದ ಕಾಂಗ್ರೆಸ್ ನಾಯಕರನ್ನ ಕಳಿಸುವಂತೆ ಜೆಡಿಎಸ್ ಮುಖಂಡರ ಒತ್ತಾಯ. ಮೊದಲು ಜೆಡಿಎಸ್ ಮುಖಂಡರನ್ನ ದೂರ ಕಳಿಸುವಂತೆ ಕಾಂಗ್ರೆಸ್ ನಾಯಕರ ಒತ್ತಾಯ. ಮತಗಟ್ಟೆ ಎದುರು ಜಮಾಯಿಸಿದ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು. ಎರಡೂ ಕಡೆಯವರಿಗೆ ಎಚ್ಚರಿಕೆ ನೀಡಿ ಚದುರಿಸಿದ ಪೊಲೀಸರು. ಮತದಾನ ಕೇಂದ್ರದ ಎದುರು ಬಿಗುವಿನ ವಾತಾವರಣ, ಪೊಲೀಸ್ ಬಂದೋಬಸ್ತ್. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.